ಶಕ್ತಿ ಸ್ಥಳವೆಂದೇ ಪ್ರಖ್ಯಾತಿಯಾದ ಶ್ರೀ ಕ್ಷೇತ್ರ ನೀಲಗೋಡ ಯಕ್ಷಚೌಡೇಶ್ವರಿ ದೇವಸ್ಥಾನದಲ್ಲಿ ನೀಲಗೋಡ ಜಾತ್ರೆ ಯಶಸ್ವಿಯಾಗಿ ಸಂಪನ್ನವಾಯಿತು. ಅಪಾರ ಸಂಖ್ಯೆಯ ಭಕ್ತರು ಆಗಮಿಸಿ ತಮ್ಮ ಸೇವೆಯನ್ನು ಸಲ್ಲಿಸಿ ಮನೋಕಾಮನೆಗಾಗಿ ಪ್ರಾರ್ಥಿಸಿದರು. ಹೊನ್ನಾವರ ತಾಲೂಕಿನ ಶಕ್ತಿ ಸ್ಥಳವೆಂದೇ ಪ್ರಖ್ಯಾತಿ ಪಡೆದ ನೀಲಗೋಡಿನ ಶ್ರೀ ಯಕ್ಷಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವದ ಪ್ರಯುಕ್ತ 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಜಾತ್ರೆಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಅಪಾರ ಭಕ್ತರು ಆಗಮಿಸಿದರು. ಶ್ರೀದೇವಿಗೆ ಉಡಿ ಸೇವೆ, ವಿಶೇಷ ಪೂಜೆ, ವಿವಿಧ ಸೇವೆಗಳನ್ನ ನೀಡಿ ಶ್ರೀದೇವಿಗೆ ಹರಕೆ ಸಮರ್ಪಿಸಿದರು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ಮಾದೇವಸ್ವಾಮಿ ಮಾತನಾಡಿ, ತಾಯಿಯ ಸನ್ನಿಧಾನದಲ್ಲಿ 2 ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಜಾತ್ರೆಯೂ ನಡೆಯಿತು. ರಥೋತ್ಸವದ ದಿನದಂದು ತಾಯಿಯು ಗರ್ಭಗುಡಿಯಿಂದ ಹೊರಬಂದು ಭಕ್ತರಿಗೆ ಹರಸುತ್ತಾಳೆ ಎನ್ನುವುದು ವಿಶೇಷವಾಗಿದೆ ಎಂದು ದೇವಸ್ಥಾನದ ಬಗ್ಗೆ ಮಾಹಿತಿ ನೀಡಿದರು. ತಾಯಿ ಸನ್ನಿಧಾನದಲ್ಲಿ 2 ದಿನ ಪರ್ಯಂತವಾಗಿ 2 ಮತ್ತು 3 ತಾರೀಕು ಇವತ್ತು ವಿಶೇಷವಾದಂತಹ ಶುಭ ದಿನದಲ್ಲಿ ತಾಯಿಯ ರಥೋತ್ಸವ ಮತ್ತು ನವಚಂಡಿ ಹವನ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳು ಕ್ಷೇತ್ರದಲ್ಲಿ ಈಗ ನಡೆದಿದೆ. ಇವತ್ತು ರಾಜ್ಯ ಮತ್ತು ಹೊರ ರಾಜ್ಯಗಳಿಂದ ಗೋವಾ, ಮಹಾರಾಷ್ಟ್ರ ಮತ್ತು ಅನೇಕ ಭಾಗದಿಂದ ಕ್ಷೇತ್ರಕ್ಕೆ ಬಹಳಷ್ಟು ಭಕ್ತಾದಿಗಳು ಬಂದು ದೇವಿ ದರ್ಶನವನ್ನು ಪಡ್ಕೊಂಡು ಹೋಗಿದ್ದಾರೆ. ಇವತ್ತು ನಮ್ಮೆಲ್ಲರ ನೋಡಲಿಕ್ಕೆ ಅಮ್ಮನವರು ಹೆರಗು ಬರುವಂಥ ದಿನ. ಯಾಕಂದರೆ ಗರ್ಭಗುಡಿಯಲ್ಲಿ ಒಳಭಾಗದಲ್ಲಿ ಕೂತ್ಕೊಂಡಿರ್ತಾಳೆ. ಆ ದಿನ ಉತ್ಸವ ದಿನ ತಾಯಿಯ ನಮ್ಮೆಲ್ಲರ ರಥೋತ್ಸವ ಬಂದು ಈಗ ನಮ್ಮೆಲ್ಲರೂ ಹರಿಸುವಂಥ ದಿನ. ಈ ದಿನದಲ್ಲಿ ರಾಜ್ಯದ ಯಾವ್ಯಾವ ಭಕ್ತಾದಿಗಳು ಇಲ್ಲಿ ಬಂದು ದೇವಿಯನ್ನು ದರ್ಶನ ಮಾಡಿದ್ದಾರೋ ಅವರೆಲ್ಲರಿಗೂ ಆ ದೈವಿಯ ಸಂಪೂರ್ಣ ಅನುಗ್ರಹ ಲಭಿಸಿದೆ. ಯಾಕಂತೇಳಿದ್ರೆ ಇಲ್ಲಿ ಸಾಕಷ್ಟು ಭಕ್ತಾದಿಗಳು ಕೇವಲವಾದಂಥ 1,000, 2,000 ಅಂತಲ್ಲ, ಈ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿ ಅನೇಕ ಕಳೆದ ವರ್ಷದಲ್ಲಿ ಈ ಜಾತ್ರೆಯಲ್ಲಿ ಬಂದವರು ಅನೇಕ ಪ್ರಾರ್ಥನೆಗಳು ಇಟ್ಕೊಂಡು ಹೋಗಿದ್ರು. ಆ ಪ್ರಾರ್ಥನೆ ಇಟ್ಟಾದಾಗ ಎಷ್ಟೋ ಜನ ಸಂತಾನ ಬಗ್ಗೆ ಪ್ರಾರ್ಥನೆ ಇಟ್ಟಿದ್ರು, ಅದಲ್ಲದೆ ಮಂಗಲ ಕಾರ್ಯ ಬಗ್ಗೆ ಪ್ರಾರ್ಥನೆ ಇಟ್ಟಿದ್ರು. ಕಳೆದ ವರ್ಷ ಜಾತ್ರೆಯಲ್ಲಿ ಯಾರ್ಯಾರು ಪ್ರಾರ್ಥನೆ ಮಾಡಿದ್ರು ಅಂತ ಹೇಳಿದ್ರೆ ಅವರೆಲ್ಲರೂ ಇವತ್ತು ಈ ವರ್ಷ ಬರೋದ್ರೊಳಗಡೆ ಅವರ ಸಂಕಲ್ಪಗಳೆಲ್ಲ ಈಡೇರಿದೆ. ಅದಕ್ಕೆ ಈ ಜಾತ್ರೆಗೆ ಬಂದು ಯಾರ್ಯಾರು ದೇವಿಯ ಸಂತೋಷವಾಗಿರುವಂಥ ದಿನದಲ್ಲಿ ಬಂದು ಯಾರು ಪ್ರಾರ್ಥನೆ ಮಾಡ್ತಾರೋ ಅವರೆಲ್ಲ ಪ್ರಾರ್ಥನೆ ನಡೆಸಿದೆ. ಯಾಕಂದರೆ ಸಾಕ್ಷಿ ಅಂತ ಹೇಳಿದ್ರೆ ಇವತ್ತು ಬೆಳಿಗ್ಗೆ ತೊಲೆಬಾರನೇ ಸಾಕ್ಷಿಯಾಗಿದೆ. ಅನೇಕ ವ್ಯಕ್ತಿಗಳು ತೊಲೆಬಾರ, ತಮ್ಮ ಆರೋಗ್ಯ ಸಮಸ್ಯೆ, ತಮಗೆ ಸಂತಾನ ವಿಚಾರದಲ್ಲಿ ಸಮಸ್ಯೆಗಳು, ಅನೇಕ ಎಷ್ಟೋ ಭಕ್ತಾದಿಗಳು ತೊಲೆಬಾರವನ್ನು ಮಾಡಿಸಿದ್ದಾರೆ. ಎಷ್ಟೋ ಭಕ್ತಾದಿಗಳು ಹೂವಿನ ಸೇವೆಯನ್ನು ಮಾಡಿದ್ದಾರೆ. ಎಷ್ಟೋ ಭಕ್ತಾದಿಗಳು ಅನ್ನದಾನ ಸೇವೆಯನ್ನು ಮಾಡಿದ್ದಾರೆ. ಅದೆಲ್ಲ ಸೇವೆಗೆ ತಕ್ಕಾದ ಫಲ ಅಮ್ಮನವರು ಕೊಟ್ಟಿದ್ದಾರೆ. ಸಿದ್ದಾಪುರದಿಂದ ಬಂದಂತಹ ಭಕ್ತರಾದ ವಿನಯ್ ಶೇಟ್ ಮಾತನಾಡಿ, ಈ ದೇವಸ್ಥಾನದಲ್ಲಿ ಅಮಾವಾಸ್ಯೆಯಂದು ಶ್ರೀದೇವಿಗೆ ವಿಶೇಷ ಪೂಜೆ ನಡೆಯುತ್ತದೆ. ಇಲ್ಲಿ ತುಪ್ಪದ ದೀಪದ ಆರತಿಯನ್ನ ಬೆಳಗಿದರೆ ಕಷ್ಟಗಳನ್ನ ನಿವಾರಿಸಿ ಇಷ್ಟಾರ್ಥಗಳನ್ನ ನೆರವೇರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಇಲ್ಲಿ ನಂಬಿಕೆ ಇಟ್ಟರೆ ಎಲ್ಲ ಕಾರ್ಯವೂ ನಡೆಯುತ್ತದೆ. ರಾಜ್ಯದ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯ ಭಕ್ತರು ಆಗಮಿಸುತ್ತಾರೆ. ಇಲ್ಲಿ ತೀರ್ಥ ಸ್ನಾನಕ್ಕೂ ಅಷ್ಟೇ ಮಹತ್ವವಿದೆ. ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಶ್ರೀದೇವಿಗೆ ಉಡಿ ಸೇವೆಯನ್ನ ನೀಡುತ್ತಾರೆ. ಇಲ್ಲಿಯ ಸತ್ಯ ದೇವತೆಯ ಶಕ್ತಿಯೂ ಸಹ ಅಪಾರವಾಗಿದ್ದು ಭಕ್ತರು ಬಾಳೆಗೊನೆ, ಉಡಿ ಸೇವೆ ನೀಡುತ್ತೇನೆ ಎಂದು ಹರಕೆ ಸಲ್ಲಿಸಿದರೆ ದೇವಿಯು ಪರಿಹಾರ ನೀಡುತ್ತಾಳೆ ಎಂದರು. ನಾನು ಸಿದ್ದಾಪುರದಿಂದ ಬರ್ತಿರೋದು. ಇಲ್ಲಿ ನಾನು ಹಲವಾರು ವರ್ಷಗಳಿಂದ ಬರ್ತೀನಿ. ಸುಮಾರು 12 ವರ್ಷದಿಂದ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ. ನನಗೆ ಮೊದಲಿಂದಾಗಿ ನಿರುದ್ಯೋಗ ಸಮಸ್ಯೆ ಇತ್ತು. ಯಾವುದೇ ಒಂದು ಉದ್ಯೋಗ ಮಾಡಿದರೂ ಕೈಗೆ ಹತ್ತಿರಲಿಲ್ಲ. ಆವಾಗ ನಮ್ಮ ಅಕ್ಕನ ಮನೆ ಇಲ್ಲೇ ಹತ್ರ ಇರೋದು. ಆವಾಗ ನಮಗೆ ಯಕ್ಷಿ ಚೌಡೇಶ್ವರಿ ಟೆಂಪಲ್ಲಿಗೆ ದರ್ಶನ ಬರುತ್ತೆ ಹೋಗಿ ಅಂತ ಹೇಳಿ ನಾನು ಇಲ್ಲಿ ಬಂದ ಮೇಲೆ ನಾನು ದರ್ಶನದಲ್ಲಿ ಕೇಳಿದಾಗ ನಿಮಗೆ ನೀವು ಮಾಡ್ತಿರೋ ಉದ್ಯೋಗನೇ ಮಾಡೋ ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಅದೇ ಥರ ನಾನು ಇಲ್ಲಿದೆ ಹೆಸರಿಟ್ಟೆ, ಶ್ರೀ ಯಕ್ಷಿ ಚೌಡೇಶ್ವರಿ ಜ್ಯುವೆಲರ್ಸ್ ಅಂತ, ಅಂದರೆ ನೀಲಗೋಡ ಚೌಡೇಶ್ವರಿ ಜ್ಯುವೆಲರ್ಸ್ ಅಂತ ಹೆಸರಿಟ್ಟು ಉದ್ಯೋಗ ಮಾಡಿದೆ. ಅದೇ ಥರದ ನಾನು 7 ವರ್ಷ ಆಯ್ತು ಇವಾಗ ಅಂಗಡಿ ಮಾಡಿ. ನನಗೆ ಒಳ್ಳೆ ರೀತಿಯಿಂದ ಅಂಗಡಿ ಕೂಡ ನಡೀತಿದೆ. ಇಲ್ಲಿ ವಿಶೇಷವಾಗಿ ಅಮಾವಾಸ್ಯೆಗೆ ತೀರ್ಥ ಸ್ನಾನ ಅಂತ ಇರುತ್ತೆ. ಪ್ರತಿ ಅಮಾವಾಸ್ಯೆ ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬರ್ತಾರೆ ಜನಗಳು. ಜಾತ್ರೆಯ ಪ್ರಯುಕ್ತ ಚಂಡೇವಾದ್ಯ, ಪಂಚವಾದ್ಯ, ಭಜನೆ ಸೇರಿದಂತೆ ಮೃಗಬೇಟೆ ನಡೆಯಿತು. ಬೇರೆ ಬೇರೆ ಕಡೆಯಿಂದ ಭಕ್ತರು ಬಂದು ತಾಯಿಗೆ ವಿವಿಧ ಸೇವೆಗಳನ್ನ ಸಲ್ಲಿಸಿ ತಮ್ಮ ಮನೋಕಾಮನೆಗಳಿಗಾಗಿ ಪ್ರಾರ್ಥಿಸಿಕೊಂಡರು. ವಿಸ್ಮಯ ನ್ಯೂಸ್, ವಿವೇಕ್ ಶೇಟ್, ಹೊನ್ನಾವರ.